ಮುಂಗಾರು ಅಭಾವದಿಂದ ಕಂಗೆಟ್ಟ ಕರ್ನಾಟಕ. ಕಾವೇರಿ ಜಲಾನಯನ ಪ್ರದೇಶದ ಜನರಿಗೆ ಮತ್ತೊಂದು ಆಘಾತ. ತಮಿಳುನಾಡಿಗೆ 15 ದಿನದಲ್ಲಿ 4 ಟಿಎಂಸಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಸೂಚನೆ. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದೆಂದು ರಾಜ್ಯ ಸರ್ಕಾರಕ್ಕೆ ರೈತರ ಎಚ್ಚರಿಕೆ. ಮೇಕೆದಾಟು ವಿರೋಧಿಸಿ ಪ್ರಧಾನಿಗೆ ಪತ್ರ ಬರೆದ ತಮಿಳುನಾಡು ಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚೆಗೆ ಬೆಂಗಳೂರಿಗೆ ಜೋಸೆಫ್ ವಿಜಯ್. ಬಯಲು ಸೀಮೆ ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ಬರಿದಾದ ಸಾವಿರಾರು ಕೆರೆಗಳು. ಬೆಂಗಳೂರಿನಲ್ಲೂ ಕೆಲವೆಡೆ ನೀರಿನ ಅಭಾವ. ಎಲ್ಲದರ ಡೀಟೇಲ್ಸ್ ಇವತ್ತಿನ ಕರ್ನಾಟಕ ಟಾಪ್ 20ಯಲ್ಲಿ. ತಮಿಳುನಾಡಿಗೆ 15 ದಿನದಲ್ಲಿ 4 ಟಿಎಂಸಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆ ನೀಡಿದೆ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿನ ಡ್ಯಾಂಗಳ ನೀರಿನ ಸಂಗ್ರಹ, ಮಳೆಯ ಪ್ರಮಾಣ ಹಾಗೂ ಒಳಹರಿವನ್ನ ಪರಾಮರ್ಶಿಸಿ ಸಿಡಬ್ಲ್ಯೂಆರ್ಸಿ ಈ ತೀರ್ಮಾನ ಕೈಗೊಂಡಿದೆ. ಸಮಿತಿಯ ಈ ನಿರ್ದೇಶನದಿಂದ ಒಟ್ಟು 4.56 ಟಿಎಂಸಿ ನೀರು ಹರಿಸಬೇಕಾದ ಅನಿವಾರ್ಯತೆ ರಾಜ್ಯಕ್ಕೆ ಎದುರಾಗಿದೆ. ಇನ್ನು ಕೆಆರ್ಎಸ್ ಜಲಾಶಯದಲ್ಲಿ ಸದ್ಯಕ್ಕೆ ಇರುವುದು 17.039 ಟಿಎಂಸಿ ನೀರಷ್ಟೇ. ಇದರಲ್ಲಿ 5 ಟಿಎಂಸಿ ಡೆಡ್ ಸ್ಟೋರೇಜ್. 15 ದಿನಗಳ ಕಾಲ ತಮಿಳುನಾಡಿಗೆ 4.5 ಟಿಎಂಸಿ ನೀರು ಹರಿಸಿದ್ರೆ 12 ಟಿಎಂಸಿ ಮಾತ್ರ ಬಳಕೆಗೆ ಲಭ್ಯವಾಗಲಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ನಮಗೆ ನೀರಿನ ಕೊರತೆ ಇದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆ ಚರ್ಚಿಸಿ ನಿರ್ಧಾರ ಮಾಡ್ತೇನೆ ಎಂದು ಹೇಳಿದ್ದಾರೆ. ಸಿಡಬ್ಲ್ಯೂಆರ್ಸಿ ಮೀಟಿಂಗ್, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3,500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಹತ್ರ 4 TMC ಅಷ್ಟು ನಮಗೆ ನೀರು ಬೇಕಾಗುತ್ತೆ. ಕಾವೇರಿ ಜಲಾನಯನ ಪ್ರದೇಶದ ಡ್ಯಾಂಗಳಲ್ಲೇ ನೀರಿಲ್ಲ. ಇಂತಹ ಸಮಯದಲ್ಲೂ ತಮಿಳುನಾಡಿಗೆ 4.56 ಟಿಎಂಸಿ ನೀರು ಬಿಡಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆ ನೀಡಿರುವುದಕ್ಕೆ ಮಂಡ್ಯ ರೈತರು ರೊಚ್ಚಿಗೆದ್ದಿದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕಾವೇರಿ ಕೊಳ್ಳದ ಡ್ಯಾಂಗಳ ವಸ್ತುಸ್ಥಿತಿ ನೋಡಬೇಕಿತ್ತು. ಇಲ್ಲಿನ ಡ್ಯಾಂಗಳು ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿವೆ. ನಮಗೆ ಕುಡಿಯಲು ನೀರಿಲ್ಲ, ನಮ್ಮನ್ನ ಬೆಳೆ ಬೆಳಿಬೇಡಿ ಎಂದಿದ್ದಾರೆ. ಈಗ ತಮಿಳುನಾಡಿಗೆ ನೀರು ಬಿಡಿ ಅಂದ್ರೆ ಹೇಗೆ? ರಾಜ್ಯ ಸರ್ಕಾರ ನಮ್ಮ ಹಿತ ಕಾಯಬೇಕು. ತಮಿಳುನಾಡಿಗೆ ನೀರು ಬಿಡಬಾರದು ಎಂದು ಒತ್ತಾಯಿಸಿ ರೈತರು ಅರೆಬೆತ್ತಲೆಯಲ್ಲೇ ರಸ್ತೆಯಲ್ಲೇ ಉರುಳು ಸೇವೆ ಮಾಡಿ ಆಕ್ರೋಶ ಹೊರಹಾಕಿದ್ರು. ಸರ್, ಇದೇ ಮುಖ್ಯಮಂತ್ರಿಯವರು ನಮ್ಮ ರೈತರಿಗೆ, ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ ಮರಣ ಶಾಸನ ಬರೀತಾವ್ರೆ. ನಮ್ಗೆ ಹೇಳ್ತಾರೆ ಇಲ್ಲಿ ಯಾವುದೇ ರೀತಿ ಬೆಳೆ ಬೆಳಿಬೇಡಿ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದೇ ತಮಿಳುನಾಡಿಗೆ 3,000 ಕ್ಯೂಸೆಕ್ ನೀರನ್ನ ಬುಡಕ್ಕೆ ಸರ್ಕಾರ ಆದೇಶ ಮಾಡ್ತಾ ಇದೆ. ಇದರಿಂದ 4 TMC ನೀರು ಹೋಯ್ತದೆ. ಉಗ್ರವಾದ ಹೋರಾಟ ಆಗುತ್ತೆ ಸಮಯ. ಇದೇ ಸಂಜೆ ಸರ್ಕಲ್ ಅಲ್ಲಿ ಉಗ್ರ ಪ್ರತಿಭಟನೆ ಆಗುತ್ತೆ. ಬೆಂಗಳೂರಿನವರು ಕಾವೇರಿ ನೀರು ಕುಡಿತಾರೆ. ಕಾವೇರಿ ವಾಟರ್ ಪೈಪ್ ಲೈನ್ ಹೊಡೆದಾಕ್ತಿವಿ. ಮುಲಾಜಿಲ್ಲ ಅದರಲ್ಲಿ. ಬೆಂಗಳೂರಿನವ್ರು ನಾಳೆಯಿಂದ ರೋಡ್ಗಳಿಬೇಕು. ಕಾವೇರಿ ಹೋರಾಟದಲ್ಲಿ ಭಾಗವಹಿಸಬೇಕು. ಚಲನಚಿತ್ರ ನಟರು, ಕನ್ನಡ ಪರ ಹೋರಾಟಗಾರರು, ಪ್ರತಿಯೊಬ್ಬರು ಕೂಡ ರೈತರು ಯಾರು ಕಾವೇರಿ ನೀರು ಕುಡಿತಾರೆ ಅವರೆಲ್ಲ ನಾಳೆಯಿಂದ ಬೀದಿಗಿಳಿಯಬೇಕು. ಮೇಕೆದಾಟು ಜಲಾಶಯ ಯೋಜನೆಗೆ ಸಂಬಂಧಿಸಿದಂತೆ ಕರ್ನಾಟಕದ ಪರವಾಗಿ ಕೇಂದ್ರ ಸರ್ಕಾರ ಮಹತ್ವದ ಸ್ಪಷ್ಟನೆ ನೀಡಿದ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಗಳು ನಡೆದಿವೆ. ಆಗಸ್ಟ್ 3ರಂದು ತಮಿಳುನಾಡು ಸಿಎಂ ವಿಜಯ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದು, ಕರ್ನಾಟಕದ ಸಿಎಂ ಡಿಕೆ ಶಿವಕುಮಾರ್ ಮತ್ತು ವಿಜಯ್ ಜೊತೆಗೆ ಕಾವೇರಿ ಮತ್ತು ಮೇಕೆದಾಟು ಯೋಜನೆ ಸಂಬಂಧ ಸಭೆ ನಡೆಯಲಿದೆ. ಇಬ್ಬರು ಸಿಎಂಗಳ ಸಭೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಈ ಸಭೆಗಾಗಿ ಸಮ್ಮೇಳನ ಸಭಾಂಗಣ ಸಿದ್ಧವಾಗ್ತಾ ಇದೆ. ಈ ಮಧ್ಯೆ ಕೇಂದ್ರದ ಉತ್ತರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರವನ್ನ ಬರೆದಿದ್ದಾರೆ. ರಾಜ್ಯದಲ್ಲಿ ಬರದ ಛಾಯೆ. ಬಯಲು ಸೀಮೆ ಜಿಲ್ಲೆಗಳಲ್ಲಿ 60% ಮಳೆ ಕೊರತೆ ಉಂಟಾಗಿದೆ. ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುವುದು ಬಹುತೇಕ ಖಚಿತವಾಗಿದೆ. ತುಮಕೂರು, ಕೋಲಾರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಕೆರೆಗಳು ಬರಿದಾಗಿವೆ. ಕೋಲಾರ ಜಿಲ್ಲೆಯಲ್ಲಿ 80% ಹಾಗೂ ತುಮಕೂರಿನಲ್ಲಿ 60% ಮಳೆ ಕೊರತೆಯಾಗಿದೆ. ತುಮಕೂರು ಜಿಲ್ಲೆಯೊಂದರಲ್ಲಿ 2,000 ಕೆರೆಗಳು ಬರಿದಾಗಿವೆ. ಕೋಲಾರದಲ್ಲಿ 995 ಕೆರೆಗಳು ಸಂಪೂರ್ಣ ಬತ್ತಿ ಹೋಗಿವೆ. ವಾಡಿಕೆ ಪ್ರಮಾಣಕ್ಕಿಂತ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತದ್ದು. ಹೀಗಾಗಿ ಎಲ್ಲಾ ಕೆರೆಕಟ್ಟೆಗಳು ಬರಗಾಲದಿಂದಾಗಿ ಪೂರ್ತಿ ನೆಲ ಕಚ್ಚಿ ಹೋಗಿರುವಂತದ್ದು. ಯಾವುದೇ ರೀತಿಯ ನೀರು, ಒಂದು ಹನಿ ನೀರು ಕೂಡ ಕೆರೆಕಟ್ಟೆಗಳಲ್ಲಿ ಇಲ್ಲ. ಹಾಗಾಗಿ ತುಮಕೂರು ಜಿಲ್ಲೆಯ ಎಲ್ಲಾ ಕೆರೆಕಟ್ಟೆಗಳು ಕೂಡ ಬರಿದಾಗಿರುವಂತದ್ದು. ನಾನು ಈಗ ತುಮಕೂರಿನ ಸಮೀಪದಲ್ಲಿರುವಂತಹ
ಮರಳೂರು ದಿಣ್ಣೆ ಕೆರೆಯಲ್ಲಿ ಇದನ್ನು ನೋಡ್ಬೋದು. ಇದು ಮರಳೂರು ದಿಣ್ಣೆ ಕೆರೆ ಸಂಪೂರ್ಣವಾಗಿ ಬರಿದಾಗಿರುವಂಥದ್ದು. ಇದು ಕಳೆದ ಸುಮಾರು 30-40 ವರ್ಷಗಳ ನಂತರ ಇಷ್ಟರ ಮಟ್ಟಿಗೆ ಬರಿದಾಗಿದೆ ಅನ್ನುವಂಥದ್ದನ್ನು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಗದಗ ಜಿಲ್ಲೆಯಲ್ಲೂ ಮಳೆ ಅಭಾವದಿಂದ ಈರುಳ್ಳಿ, ಮೆಣಸಿನ ಬೆಳೆಗೆ ಉಸಿರು ಇಲ್ಲದಂತಾಗಿದೆ. ಜಿಲ್ಲೆಯ ರೋಣ ತಾಲೂಕಿನ ಅಬ್ಬಿಗಿರಿ ಗ್ರಾಮದ ಅನೇಕ ರೈತರು ಈರುಳ್ಳಿ, ಮೆಣಸಿನ ಬೆಳೆ, ಹೆಸರು, ಶೇಂಗಾ, ಹತ್ತಿ ಸೇರಿದಂತೆ ಅನೇಕ ಬೆಳೆಗಳನ್ನ ನಾಶ ಮಾಡ್ತಿದ್ದಾರೆ. ಈ ವರ್ಷ ಮುಂಗಾರು ಮಳೆಗಳು ಕೈಕೊಟ್ಟಿದ್ರಿಂದ ರೈತ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಕಳೆದ ವರ್ಷ ಅತಿವೃಷ್ಟಿಯಿಂದ ಬೆಳೆಗಳು ಹಾಳಾದ್ರೆ ಈ ವರ್ಷ ಅನಾವೃಷ್ಟಿಯಿಂದ ಬೆಳೆ ಬಾರದೆ ರೈತನ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ತೇವಾಂಶದ ಕೊರತೆಯಿಂದ ಬೆಳೆಗಳು ನೆಲಕಚ್ಚಿವೆ. ಪ್ರತಿ ವರ್ಷ ಗದಗ ಜಿಲ್ಲೆಯಲ್ಲಿ 2 ಲಕ್ಷ ಹೆಕ್ಟೇರ್ಗೂ ಅಧಿಕ ಈರುಳ್ಳಿ, ಮೆಣಸಿನಕಾಯಿ ಬಿತ್ತನೆಯಾಗ್ತಾ ಇತ್ತು. ಆದ್ರೆ ಈ ವರ್ಷ ಕೇವಲ 1 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಹೆಸರು ಬಿತ್ತನೆಯಾಗಿದೆ. ಬಿತ್ತಿದ ಬೆಳೆಯೂ ಮಳೆ ಕೊರತೆಯಿಂದ ಒಣಗಿ ಹೋಗ್ತಿವೆ. ಎಕರೆಗೆ 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ನಾಶವಾಗೋದನ್ನ ಕಂಡು ಕಣ್ಣೀರಿಡ್ತಿದ್ದಾರೆ. ನಾವು 2 ಎಕರೆ 10 ಗುಂಟೆ ಒಳಗೆ ಈರುಳ್ಳಿ ಮತ್ತು ಮೆಣಸಿನ ಗಿಡ ಬೆಳೆ ಬೆಳೆದಿದ್ವಿ. 2 ತಿಂಗಳು ಆತು ಹೊತ್ತಿಗೆ ಬಿತ್ತಿ 2 ಇಂಚ್ ಅಥವಾ 3 ಇಂಚಷ್ಟು ಬೆಳೆ ಬೆಳೆದವು. ನಮ್ಮ 7 ತಾಲೂಕು ನಮ್ಮ ಗದಗ ಜಿಲ್ಲೆ ಒಳಗೆ ಬರಗಾಲ ಘೋಷಣೆ ಆಗಬೇಕು. ನಾವು ಬಿತ್ತಿದ ಬೆಳೆ ಅಂತೂ ಏನು ಇವತ್ತಿಗೆ ಮುಂದೆ ಇದು ಪೀಕ್ ಬರ್ತಂತ ನಮ್ಗೆ ಭರವಸೆ ಇಲ್ಲದಕ್ಕೆ ನಾವು ಇವತ್ತು ನಂದು ಸ್ವಂತ ಟ್ರ್ಯಾಕ್ಟರ್ ತೊಗೊಂಡು ಹರಗಾಕತ್ತೀನಿ. ಮುಂಗಾರು ಮಳೆ ಕೈಕೊಟ್ಟಿದ್ರಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೆಲವೆಡೆ ನೀರಿನ ಅಭಾವ ಉಂಟಾಗಿದೆ. ನಗರದ ಮಹದೇವಪುರ ಕ್ಷೇತ್ರದ ಭೈರತಿ ಬಂಡೆ ಗ್ರಾಮದ ಜನರಂತೂ ಹನಿ ಹನಿ ನೀರಿಗೂ ಪರದಾಡುವಂತಾಗಿದೆ. ಬೋರ್ವೆಲ್ಗಳು ಬತ್ತಿ ಹೋಗಿದೆ. ಇತ್ತ ಪೈಪ್ಲೈನ್ನಲ್ಲೂ ಕಾವೇರಿ ನೀರು ಬರ್ತಿಲ್ಲ. ಹೀಗಾಗಿ 800 ರಿಂದ 900 ರೂಪಾಯಿ ಕೊಟ್ಟು ಖಾಸಗಿ ಟ್ಯಾಂಕರ್ನಲ್ಲಿ ನೀರನ್ನ ಏರಿಯಾದ ಜನ ಖರೀದಿ ಮಾಡ್ತಿದ್ದಾರೆ. ಮನೆಗಳಲ್ಲಿ ಸಂಪ್ಗಳು ಖಾಲಿಯಾಗಿವೆ. ನಲ್ಲಿಗಳಲ್ಲಿ ನೀರು ಬರ್ತಾ ಇಲ್ಲ. ಬೇರೆ ಏರಿಯಾಕ್ಕೆ ಹೋಗಿ ನೀರು ತರಬೇಕು ಅಂತ ಸ್ಥಳೀಯರು ಅಳಲು ತೋಡ್ಕೊಳ್ತಿದ್ದಾರೆ. ಈ ಬಾರಿಯ ಬರಗಾಲ ಬೆಂಗಳೂರಿಗರನ್ನ ಸಾಕಷ್ಟು ಹೈರಾಣ ಆಗಿಸ್ತಾ ಇದೆ. ಅದರಲ್ಲೂ ಕೂಡ ಭೈರತಿ ಬಂಡೆ ಗ್ರಾಮ ಕೃಷ್ಣಾನಗರದ 5ನೇ ವಾರ್ಡ್ನಲ್ಲಿರ್ತಕ್ಕಂತಹ ಜನ ನೀರಿಗಾಗಿ ಪರದಾಡುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನೋಡಬಹುದಾಗಿದೆ, ಸಾಕಷ್ಟು ಜನ ಕೂಡ ನೀರಿಗಾಗಿ ಪರದಾಡುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಇಲ್ಲಿ ಬೋರ್ವೆಲ್ಗಳನ್ನ ಹಾಕಿದ್ರು ಕೂಡ ಬೋರ್ವೆಲ್ಗಳು ಕೂಡ ರಿಪೇರಿ ಆಗಿದ್ದಾವೆ, ಬತ್ತಿ ಹೋಗಿದ್ದಾವೆ. ಜೊತೆಗೆ ಕಾವೇರಿ ವಾಟರ್ ಕೂಡ ಕಲೆಕ್ಷನ್ ಕೂಡ ಇಲ್ಲ. ಹೀಗಾಗಿ ಕಾವೇರಿ ವಾಟರ್ ಕೂಡ ಇಲ್ಲದೆ ಸಾಕಷ್ಟು ಒಂದು ಜನ ಕೂಡ ಪರದಾಡುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನೀರಿಂದ ಭಾಳ ಕಷ್ಟ ಆಗ್ಬಿಟ್ಟೈತೆ. ಕಾವೇರಿ ಹಾಕಿದ್ರು ಕಾವೇರಿ ನೀರು ಬರಲ್ಲ, ಬೋರ್ವೆಲ್ ಹಾಕಿದರೆ ಬೋರ್ವಿಂದನೂ ನೀರು ಬರಲ್ಲ. ಊರಲ್ಲಿ ಭಾಳ ಕಷ್ಟಪಡ್ತಾ ಇದ್ದೀವಿ ನೀರಿಂದ ವನವಾಸ ಆಗ್ಬಿಟ್ಟೈತೆ. ನೀಟ್ ಅಕ್ರಮದ ವಿರುದ್ಧ ದೆಹಲಿಯ ಜಂತರ್ ಮಂತರ್ ಸೇರಿ ರಾಜ್ಯದೆಲ್ಲೆಡೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಬಂಧನಕ್ಕೊಳಗಾದಂತಹ 18 ವರ್ಷದೊಳಗಿನ ವಿದ್ಯಾರ್ಥಿಗಳನ್ನ ಬಿಡುಗಡೆ ಮಾಡುವಂತೆ ಎಲ್ಲಾ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಕಾಂಗ್ರೆಸ್ ಜನತಾ ಪಾರ್ಟಿ ಹಾಗೂ ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ಸಂದರ್ಭದಲ್ಲಿ ಸಂಭವಿಸಿದ ಹಿಂಸಾಚಾರ ಮತ್ತು ಪೊಲೀಸ್ ದೌರ್ಜನ್ಯದ ವಿರುದ್ಧ ಸಲ್ಲಿಕೆಯಾಗಿರುವಂತಹ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಆದೇಶ ಹೊರಡಿಸಿದೆ. ಇನ್ನು ನೀಟ್ ಅಕ್ರಮದ ವಿರುದ್ಧ ದೇಶಾದ್ಯಂತ ನಡೆದ ಪ್ರತಿಭಟನೆಗಳಲ್ಲಿ ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ಪೊಲೀಸ್ ಕ್ರಮ ಕೈಗೊಳ್ಳುವುದಿಲ್ಲ ಎಂಬ ಒಪ್ಪಂದದ ಉಲ್ಲಂಘನೆಯಾಗಿದೆ. ಹೀಗಾಗಿ ನಾಳೆಯಿಂದಲೇ ಮತ್ತೆ ಪ್ರತಿಭಟನೆ ಆರಂಭಿಸುವುದಾಗಿ ಕಾಂಗ್ರೆಸ್ ಜನತಾ ಪಾರ್ಟಿ ಎಚ್ಚರಿಸಿದೆ. ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ಪೊಲೀಸ್ ಕ್ರಮ ಕೈಗೊಳ್ಳುವುದಿಲ್ಲ ಎಂಬ ಒಪ್ಪಂದದ ಸಂಪೂರ್ಣ ಉಲ್ಲಂಘನೆಯಾಗುತ್ತಿರುವುದನ್ನು ನಾವು ಗಮನಿಸುತ್ತಿದ್ದೇವೆ. ಬಿಹಾರ ಮತ್ತು ಬಂಗಾಳದಲ್ಲಿ ನೂರಾರು ವಿದ್ಯಾರ್ಥಿಗಳನ್ನ ಬಂಧಿಸಲಾಗಿದೆ ಎಂದು ಸಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಇನ್ನು ಸಿಜೆಪಿ ಎಚ್ಚರಿಕೆ ಬೆನ್ನಲ್ಲೇ ಪ್ರತಿಭಟನಾಕಾರರ ಮೇಲಿನ ಕೇಸ್ ಹಿಂಪಡೆಯುವುದಾಗಿ ಬಿಹಾರ ಹಾಗೂ ಅಸ್ಸಾಂ ಸರ್ಕಾರ ಘೋಷಿಸಿದೆ. ಮುಂಗಾರು ಅಧಿವೇಶನ ಆರಂಭವಾಗಿ ಇಂದಿಗೆ 7 ದಿನ. 7ನೆಯ ದಿನವೂ ಸಂಸತ್ನ ಉಭಯ ಸದನಗಳಲ್ಲಿ ಪ್ರತಿಪಕ್ಷಗಳ ತೀವ್ರ ಪ್ರತಿಭಟನೆಯಿಂದಾಗಿ ಕಲಾಪ ಗದ್ದಲಗಳ ನಡುವೆ ಆರಂಭವಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರತಿಭಟಿಸಿದ್ದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ನಡೆಸಿದ ಕ್ರಮದ ಕುರಿತು ಚರ್ಚೆ ನಡೆಸಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹಿಸಿದ್ರು. ಕಲಾಪ ಆರಂಭವಾಗುತ್ತಿದ್ದಂತೆಯೇ ಪ್ರತಿಪಕ್ಷ ಸದಸ್ಯರು ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಅವಧಿಯನ್ನ ಸುಗಮವಾಗಿ ನಡೆಸಲು ಸಹಕರಿಸುವಂತೆ ಸದಸ್ಯರಿಗೆ ಮನವಿ ಮಾಡಿದರು. ಮಧ್ಯಾಹ್ನ 2 ಗಂಟೆಯಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ತಿದ್ದುಪಡಿ ಮಸೂದೆ ಕುರಿತು ಚರ್ಚೆ ನಡೆಸಲಾಯಿತು. ಮಸೂದೆಯ ಬಗ್ಗೆ ವಿವರಣೆ ನೀಡಿದ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕಾಂಗ್ರೆಸ್ ಅವಧಿಯಲ್ಲೂ ಹಲವು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ ಹೇಳಿದರು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ವಿಪಕ್ಷ ಸದಸ್ಯರಾದ ಕೆಸಿ ವೇಣುಗೋಪಾಲ್, ಎಸ್ಪಿ ಸಂಸದ ಅಖಿಲೇಶ್ ಯಾದವ್ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದರು. इसी विधेयक को थोड़ा और मजबूत करने की आवश्यकता. So we learned from the experience of the 2024 Act and the subsequent sequence of events, like any responsible government should do.
ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಲಾಗಿದ್ದ ವಿಡಿಯೋವನ್ನ ಸಾರ್ವಜನಿಕ ವೀಕ್ಷಣೆಯಿಂದ ತೆಗೆದುಹಾಕಿದ್ದಕ್ಕಾಗಿ ಮೆಟಾ ಸಂಸ್ಥೆ ಕ್ಷಮೆಯಾಚಿಸಿದೆ. ಈ ಸಮಸ್ಯೆಯು ತಾಂತ್ರಿಕ ದೋಷದ ಪರಿಣಾಮದಿಂದ ಆಗಿದೆ, ಉದ್ದೇಶಪೂರ್ವಕವಾಗಿ ತೆಗೆದುಕೊಂಡ ಕ್ರಮವಲ್ಲ ಅಂತ ಮೆಟಾ ಸಂಸ್ಥೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ಅಲ್ಲದೆ ಜುಲೈ 27ರ ವಿಡಿಯೋವನ್ನ ಮರುಸ್ಥಾಪಿಸಿದೆ. ತಪ್ಪಾಗಿ ವಿಡಿಯೋ ಡಿಲೀಟ್ ಆಗಿದೆ, ಪುನಃ ವಿಡಿಯೋವನ್ನ ಮರುಸ್ಥಾಪಿಸಲಾಗಿದೆ. ತಪ್ಪಿಗೆ ನಾವು ಕ್ಷಮೆಯಾಚಿಸುತ್ತೇವೆ, ಇದು ಯಾವುದೇ ಉದ್ದೇಶಿತ ಕಾರ್ಯವಲ್ಲ ಅಂತ ಮೆಟಾ ವಕ್ತಾರರು ತಿಳಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡೋದಕ್ಕೆ ಮುನ್ನ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಪ್ರತಿಭಟನೆ ನಡೆಸ್ತಾ ಇದ್ದ ಯುವ ಸಮುದಾಯವನ್ನ ಉದ್ದೇಶಿಸಿ ಮಾತಾಡಿದ್ರು. ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಆಟ ಕೊನೆಯ ಹಂತಕ್ಕೆ ತಲುಪಿದೆ. ದೆಹಲಿ ಅಂಗಳದಲ್ಲಿ ಸಚಿವರ ಆಯ್ಕೆಗೆ ಕಸರತ್ತು ಜೋರಾಗಿದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಸಲ್ಲಿಸಿರುವ ಪಟ್ಟಿಗೆ ಹೈಕಮಾಂಡ್ ಅಂತಿಮ ಮುದ್ರೆ ಒತ್ತುವುದೊಂದೇ ಬಾಕಿ ಉಳಿದಿದೆ. ಈಗಾಗಲೇ 43 ಶಾಸಕರ ಪಟ್ಟಿಯನ್ನ 29ಕ್ಕೆ ತಗ್ಗಿಸಲಾಗಿದೆ. ಹೊಸ ಪಟ್ಟಿಯಲ್ಲಿ ಜಾತಿವಾರು, ವರ್ಗವಾರು ಲೆಕ್ಕಾಚಾರ ಹಾಕಲಾಗಿದೆ. ನೂತನ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನೋದು ದೆಹಲಿ ನಾಯಕರ ಲೆಕ್ಕಾಚಾರವಾಗಿದೆ. ಆದ್ರೆ ರಾಜ್ಯ ನಾಯಕರು ಕೊಟ್ಟ ಪಟ್ಟಿಯಲ್ಲಿ ಮತ್ತೆ ಹಿರಿಯ ನಾಯಕರುಗಳ ಹೆಸರುಗಳೇ ಮುಂಚೂಣಿಯಲ್ಲಿ ಕಂಡು ಬಂದಿದೆ. ಈ ಹಿಂದಿನ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಬಹುತೇಕ ಸಚಿವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ನೀಡುವ ಯೋಚನೆಯಲ್ಲಿ ರಾಜ್ಯ ನಾಯಕರು ಇದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತ ಪಟ್ಟಿಯನ್ನ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಹೈಕಮಾಂಡ್ 11 ಮಾಜಿ ಸಚಿವರ ಹೆಸರು ಫಿಲ್ಟರ್ಗೆ ಹೇಳಿದ್ರು ಸರ್ಕಾರ ಅದಕ್ಕೆ ಒಪ್ಪಿದಂತೆ ಕಾಣ್ತಿಲ್ಲ. ಹೈಕಮಾಂಡ್ ಅವರು ಮುಖ್ಯಮಂತ್ರಿಗಳನ್ನ, ತಂದೆಯವ್ರನ್ನ ಮತ್ತೆ ಬೇರೆ ವರಿಷ್ಠರನ್ನು ಕೂಡ ಕರೆದಿದ್ದಾರೆ. ಸೊ ಇವತ್ತೆಲ್ಲ ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ಅವ್ರು ತೀರ್ಮಾನ ತೆಗೆದುಕೊಂಡು ಸಂಪುಟ ವಿಸ್ತರಣೆ ಮಾಡ್ತಾರೆ. ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಕೊನೆ ಹಂತದಲ್ಲಿರುವಾಗ ಮಾಜಿ ಸಚಿವ ಜಮೀರ್ ಅಹಮದ್ ದಾವಣಗೆರೆ ಗೊಂದಲಕ್ಕೆ ಕ್ಷಮೆ ಕೇಳಿರುವುದಾಗಿ ಹೇಳಿದ್ದಾರೆ. ಪಬ್ಲಿಕ್ ಟಿವಿಗೆ ನೀಡಿದ ಚುಟುಕು ಸಂದರ್ಶನದಲ್ಲಿ ಮಾತನಾಡಿದ ಜಮೀರ್ ಅಹಮದ್, ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದ ಟಿಕೆಟ್ ಕೇಳಿದ್ದು ನಿಜ, ಹಿಂದಿನಿಂದಲೂ ಕೇಳ್ತಿದ್ರು. ಆದ್ರೆ ಮೃತರ ಕುಟುಂಬಕ್ಕೆ ಕೊಡಬೇಕು ಅಂತ ತೀರ್ಮಾನ ಆಯ್ತು. ನಾನು ಕೇರಳಕ್ಕೆ ಹೋದೆ, ಸ್ಟಾರ್ ಕ್ಯಾಂಪೇನರ್ ಆಗಿದ್ದೆ. ಅದಾದ ಬಳಿಕ ದಾವಣಗೆರೆಗೆ ಹೋಗಿದ್ದೆ. ನಾನು ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಮಾತನಾಡಿದ್ದೇನೆ, ಅವರ ಹತ್ರನೂ ಕ್ಷಮೆ ಕೇಳಿದ್ದೀನಿ, ಎಲ್ಲರ ಬಳಿ ಕ್ಷಮೆ ಕೇಳಿದ್ದೀನಿ. ನನ್ನ ವಿರುದ್ಧ ಕೆಲವರು ಪಿತೂರಿ ಮಾಡಿದ್ದಾರೆ, ಅವರಿಗೆ ಒಳ್ಳೇದಾಗ್ಲಿ, ಚೆನ್ನಾಗಿರ್ಲಿ ಎಂದು ಮಾರ್ಮಿಕವಾಗಿ ಹೇಳಿದ್ದಾರೆ. ನಮಗೂ ನಿರೀಕ್ಷೆ ಇತ್ತು ಫಸ್ಟ್ ಪಟ್ಟಿಯಲ್ಲಿ ಬರ್ತದಂತ. 2ನೇ ತಾರೀಕಿಗೆ ಒಂದು ಆಡಿಯೋನ ರಿಲೀಸ್ ಮಾಡಿದ್ರು. ನಾನು ಆಲ್ರೆಡಿ ಕಂಪ್ಲೇಂಟು ಮಾಡಿದ್ದೀನಿ, FIR ಆಗಿದೆ. ಆ ಹಿನ್ನೆಲೆಯಲ್ಲಿ ಮಂತ್ರಿ ಆಗೋಕ್ಕೆ ಸಾಧ್ಯ ಆಗಿಲ್ಲ. ಈಗ 2ನೇ ಲಿಸ್ಟಲ್ಲಿ ಆಗ್ತದಂತ ನಿರೀಕ್ಷೆನ ಇಟ್ಕೊಂಡಿದ್ದೀವಿ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ನಾವೆಲ್ಲ ಬದ್ಧ. ಈಗ ಪಕ್ಷ ಹೈಕಮಾಂಡ್ ಅವರು, ಇಲ್ಲಪ್ಪ ನೀನು 3 ವರ್ಷ ಮಂತ್ರಿ ಮಾಡಿದ್ವಿ, ನೀನು 2 ವರ್ಷ ಪಾರ್ಟಿ ಕೆಲಸ ಮಾಡು, ಪಕ್ಷದ ಕೆಲಸ ಮಾಡು, ಚುನಾವಣೆ ಬರ್ತಾಯಿದೆ ಅಂದರೆ ಅದಕ್ಕೂ ಸಿದ್ಧ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಹುದ್ದೆಗಾಗಿ ನಡೆದಿದೆ ಎನ್ನಲಾದ ಡೀಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 FIRಗಳು ದಾಖಲಾಗಿವೆ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಕೆಪಿಎಸ್ಸಿಯಲ್ಲಿ ಹುದ್ದೆಗಾಗಿ ನಡೆದಿದೆ ಎನ್ನಲಾದ ಡೀಲಿಂಗ್ ಪ್ರಕರಣ ಸಂಬಂಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 3 FIR ದಾಖಲಾಗಿದೆ. ಈ ಪೈಕಿ 2 FIRಗಳನ್ನ CIDಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಅಭ್ಯರ್ಥಿಗಳು ನಡೆಸ್ತಾ ಇರುವ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. 400 ಪೋಸ್ಟ್ಗಳಿಗೆ ಒಂದೊಂದು ಪೋಸ್ಟ್ಗೆ 80 ಲಕ್ಷ 90 ಲಕ್ಷ ಲಂಚ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ 390 ಕೋಟಿ ಲಂಚ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಪಾಲು ಎಷ್ಟು ಬಂದಿದೆ ಅನ್ನೋದನ್ನು ಕೂಡ ಇವತ್ತು ಬಹಿರಂಗ ಪಡಿಸಬೇಕಾಗ್ತದೆ ರಾಜ್ಯದ ಮುಖ್ಯಮಂತ್ರಿಗಳು. ಟೋಟಲ್ 3 ಕೇಸ್ ಇದೆ, 2 ಕೇಸ್ ಹ್ಯಾಂಡ್ ಓವರ್ ಆಗಿದೆ, 1 ಕೇಸ್ ಕೋರ್ಟಲ್ಲಿ ಇದೆ, ಕೋರ್ಟಲ್ಲಿ ಇನ್ಸ್ಟ್ರಕ್ಷನ್ ಇದೆ.